ಹಂಗೆ ಬರ್ಬೇಕು ಪ್ರಿಂಟ್ ತಕ ಬಂದಾಯ್ತು ಅದನ್ನ ಉತ್ತರ ಕೊಡಕ್ಕೆ ಅವ್ರದ್ದು ನಿಜವಾಗಿ ಅವ್ರದ್ದು ಇರೋದು ವಯಸ್ಸಾದವರು ಸೀನಿಯರ್ ಬನ್ನಿ ಸರ್, ಬನ್ನಿ ಸರ್. ತಗೋತೀವಿ ಬಂದಿಲ್ಲ ಅಂತ ಫೋನ್ ಹಾಕ್ತೇನೆ. ಅಲ್ಲಿ ಡೋರ್ ಟು ಡೋರ್ ಬೈಕ್ ರ್ಯಾಲಿಗೆ ಹೋಗಿದ್ವು. ಜನ ಮಾಡಕ್ ಹೋಗ್ತಾನ ಬಾ ಹೌದಾ? ಮುಂದಕ್ಕೆ ಬರ್ರಿ, ಹಿಂದ್ಗಡೆ ಕೂತಿರೋದಲ್ಲ ಚೇರ್ ಖಾಲಿ ಇದೆ. ಎಲ್ಲ ಮುಂದೆ ಬಂದಿದ್ದಲ್ಲಿ ಜಾಗ ಐತೆ, ಸ್ವಲ್ಪ ಬರ್ರಿ ಮುಂದಕ್ಕೆ ಮೇಡಮ್. ನಿವಾರಿಸ್ತಾರಂತೆ ನಾನು ನಂಬಿ ಇವತ್ತು ನಾನು ರಮೇಶ್ ಸಾರ್ ಅವರಿಗೆ ಕಳಕಳಿಯಿಂದ ಪ್ರಾರ್ಥನೆ ಮಾಡುವುದೇನೆಂದ್ರೆ, ನೆಲಮಂಗಲ 25ರಂದು ನಡೆಯುವಂತ ಪಂಚವಾರ್ಷಿಕ ಚುನಾವಣೆ ಆರ್ಆರ್ ತಂಡದ ಪೂರ್ವಭಾವಿ ಸಭೆ ಅಧ್ಯಕ್ಷತೆಯನ್ನು ವಹಿಸಿರುವ ನೆಲಮಂಗಲ ತಾಲೂಕಿನ ಅಧ್ಯಕ್ಷರಾದ ಗಣೇಶನವರೇ, ವೇದಿಕೆಯಲ್ಲಿರುವ ಎಲ್ಲ ತಾಲೂಕು ಸಮಿತಿಯ ಪದಾಧಿಕಾರಿಗಳೇ, ಗಣ್ಯರೇ, ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ನನ್ನ ವೃತ್ತಿ ಬಾಂಧವ ಸ್ನೇಹಿತರೆ, ಚುನಾವಣೆ ಇನ್ನು ಕೇವಲ 10 ದಿನ ಇದೆ. ಚುನಾವಣೆ ನೂರಾರು ಆರೋಪಗಳು ಪ್ರತ್ಯಾರೋಪಗಳು ನಡೀತಾ ಇದೆ. ನಾವು ಯಾರೂ ಚುನಾವಣೆಯ ಪ್ರಚಾರ ಸಭೆಗಳಲ್ಲಿ ಯಾವುದೇ ವ್ಯಕ್ತಿಯನ್ನ ವೈಯಕ್ತಿಕವಾಗಿ ನಾವು ತೇಜವಧೆಗಳನ್ನ ಮಾಡ್ತಾ ಇಲ್ಲ. ಚುನಾವಣೆಯ ವೇದಿಕೆಗಳಲ್ಲಿ ದಾಖಲಾತಿಗಳನ್ನ ಇಟ್ಟು ಚರ್ಚೆಯನ್ನ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಇವತ್ತು ನಮ್ಮ ರಾಮಣ್ಣನವರು ಯಾವ್ದೋ 2 ಕೋಟಿ ಚಿಲ್ಲರೆ ಪ್ಲಸ್ ಸಂಘದಿಂದ 55 ಲಕ್ಷ ಹಣ, ಒಟ್ಟು 3,14 ಲಕ್ಷ ಹಣ ಇದೆ. ಕೇಕ್ ಕಟ್ ಮಾಡ್ಬಿಡಿ ನೀರು.
ನಿಮಗೆ ಬಂತ ಪುಣ್ಯ ನೆಲಮಂಗಲ ಸಮಿತಿಯಿಂದ ಪಾಲಕ ಸಮಿತಿಯಿಂದ ಅದ್ದೂರಿಯಾಗಿ ಜನ್ಮದಿನದ ಶುಭ ಹಾರೈಸ್ತಾ ಇದ್ದಾರೆ. ಅವರೆಲ್ಲರಿಗೂ ಒಂದು ಸಂತೋಷದ ಚಪ್ಪಾಳೆ ಮುಖಾಂತರ ಗೌರವಿಸಬೇಕಂತ ನಾನು ಕೇಳ್ಕೊಳ್ತೀನಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಅಧ್ಯಕ್ಷ ಸಿ ರಮೇಶ್ RR ತಂಡದ ಅಧ್ಯಕ್ಷರ ಅಭ್ಯರ್ಥಿ. ಥ್ಯಾಂಕ್ ಯು. ಅಧ್ಯಕ್ಷರಿಗೆ ಒಂದು ನಮ್ಮ ನೆನಪಿನ ಕಾಣಿಕೆಯಾಗಿ ನೆಲಮಂಗಲ ತಾಲೂಕು ಸಮಿತಿ ನಮ್ಮ ಎಲ್ಲ ಸ್ನೇಹಿತರಿಗೆ ಒಂದು ನೆನಪಿನ ಕಾಣಿಕೆಯನ್ನ ಕೊಡ್ತಾ ಇದ್ದಾರೆ. ನಗುತ್ತಾ ಬಾಳು ನೀನು ಎಂದು ಹೀಗೆ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನದು ದೇವರ ರೂಪ ನಗುತ್ತಾ ಬಾಳು ನೀನು ಎಂದು ಹೀಗೆ ಇರಲಿ ಸಂತೋಷವೇ ಉಡುಗೊರೆಯೋ. ತೆಗೀರಿ ಎಲ್ರು ಬರಂಗೆ. ಸರ್, ಇವತ್ತೊಂದು ವಿಜೃಂಭಣೆಯಾದ ಒಂದು ಬರ್ತ್ಡೇ ಪ್ಲಸ್ ಜೊತೆಗೆ ಒಂದು ಎಲೆಕ್ಷನ್ ಬಗ್ಗೆ ಏನ್ ಹೇಳ್ತೀರಾ ಸರ್? ದಿನಾಂಕ 14/12/2025 ನಮ್ಮ ಕೇಂದ್ರ ಸಮಿತಿಯ ಚುನಾವಣೆ ದಿನಾಂಕ ನಿಗದಿಯಾಗಿದೆ. ನಾವು ರಾಜ್ಯಾದ್ಯಂತ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಚುನಾವಣಾ ಪ್ರಚಾರ ತುಂಬಾ ವಿಜೃಂಭಣೆಯಿಂದ ಮತ್ತೆ ತುಂಬಾ ಚುರುಕಾಗಿ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಬಂದು ಈ ನೆಲಮಂಗಲ ತಾಲೂಕು ಸಮಿತಿಯ ಪದಾಧಿಕಾರಿಗಳು ತಮ್ಮ ವಿಶ್ವಾಸದಲ್ಲಿ ಇಲ್ಲೇ ನೀವು ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ಹೇಳಿ ನಿಗದಿ ಮಾಡಿದ್ರು. ಅಧ್ಯಕ್ಷರು ರಾತ್ರಿ 11 ಗಂಟೆಗೆ ಇಲ್ಲಿಂದ ಬೆಂಗಳೂರಿಂದ ತೆರಳಿದ್ರು. ಒಂದು ಈಸ್ಟ್ ಸಮಿತಿಯಲ್ಲಿ ಕಾರ್ಯಕ್ರಮ ಇತ್ತು. ಅವರ ಫ್ಯಾಮಿಲಿ ಜೊತೆ ಬೆಳಗ್ಗೆ ದೇವ್ರ ಪೂಜೆ ಮಾಡಿಸಿ ಮಕ್ಕಳ ಜೊತೆ ನಾನು ಕೇಕ್ ಕಟ್ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ಹೋಗಿದ್ದು. ಮತ್ತೆ ಎಲ್ಲ ಅಭಿಮಾನಿಗಳ ಪ್ರೀತಿ ವಿಶ್ವಾಸಕ್ಕೆ ಕಟ್ಟಾಗಿ ಇವತ್ತಿಲ್ಲಿ ಬಂದಿದ್ದಾರೆ. ನಾಳೆ ರಾಜ್ಯ ಮಟ್ಟದಲ್ಲಿ, ಇವತ್ತು ಗುರುವಾರ ಇರೋದ್ರಿಂದ ನಾಳೆ ರಾಜ್ಯ ಮಟ್ಟದಲ್ಲಿ ಮೈಸೂರಿನಲ್ಲಿ ಬೃಹತ್ ಬರ್ತ್ಡೇ ಪಾರ್ಟಿ ಮತ್ತೆ ಚುನಾವಣಾ ಪ್ರಚಾರ ಸಭೆ ಇದೆ. ಅದಕ್ಕೆ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಇವತ್ತು ಕಾರಣ ಇಷ್ಟೇ, ಗುರುವಾರ ಆಗಿರೋದ್ರಿಂದ ನಾಳೆ ಶುಕ್ರವಾರ ಅಂದ್ರೆ ಫಿಕ್ಸ್ ಮಾಡಿದ್ದಾರೆ. ಧನ್ಯವಾದಗಳು ಸರ್. ಇವತ್ತು ಬರ್ತ್ಡೇ ಜೊತೆಗೆ ವಿಶೇಷವಾದಂಥ ಒಂದು ಚುನಾವಣೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಈಗ ನಮ್ಮ ವಿದ್ಯುತ್ ಗುತ್ತಿಗೆದಾರ ಬಂಧುಗಳು ವಿಶೇಷವಾಗಿ ರಾಜ್ಯದಲ್ಲಿ ಮತ್ತು ನೆಲಮಂಗಲದಲ್ಲಿ ಎಲ್ಲ ನನ್ನ ಗುತ್ತಿಗೆದಾರ ಬಂಧುಗಳು ನನ್ನ ಪ್ರೀತಿಯಿಂದ ಅಣ್ಣ ಅಂತ ಕರೀತಾರೆ. ಆ ಅಣ್ಣ ಅನ್ನೋ ಒಂದು ಸ್ಥಾನ ದೊಡ್ಡವರು ಇರ್ಬೋದು, ಚಿಕ್ಕವರು ಇರ್ಬೋದು. ಆ ಒಂದು ವರ್ಡಿಂಗು ನಮಗೆ ಇವತ್ತಿನ ರಾಜ್ಯದಲ್ಲಿ ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ಹೆಚ್ಚಿನ ಸ್ಪಿರಿಟು, ಸ್ಫೂರ್ತಿ ಎಲ್ಲ ನನ್ನ ಗುತ್ತಿಗೆದಾರ ಬಂಧುಗಳು. ಅವರ ಒಂದು ಪ್ರೀತಿ ಅಭಿಮಾನಕ್ಕೆ ನಾನು ಕಳೆದ 40 ತಿಂಗಳಿಂದ ಸುಮಾರು 1,25,000 ಕಿಲೋಮೀಟರ್ನ ನಾನು ನನ್ನ ಸ್ವಂತ ವಾಹನದಲ್ಲಿ ರಾಜ್ಯಾದ್ಯಂತ ನಾನು ಗುತ್ತಿಗೆದಾರರ ಸಮಸ್ಯೆ ಇರ್ಬೋದು, ಅವರ ಪರ್ಸನಲ್ ವಿಷಯಗಳು ಎಲ್ಲವಕ್ಕೂ ಸ್ಪಂದನೆ ಮಾಡಿ ಇವತ್ತು ಗುತ್ತಿಗೆದಾರರು ಒಂದು ಸಂಘಟಿತರಾಗಿದ್ದಾರೆ. ಅವರ ಪ್ರೀತಿ ಅಭಿಮಾನಕ್ಕೆ ನಾನು ಸದಾ ಈ ಏನು ನಾನು ಬದುಕಿರ್ತೀನಿ ಅಲ್ಲಿವರೆಗೆ ಯಾವುದೇ ಹುದ್ದೆ ಇಲ್ಲದೆ ಹೋದರೂ ನನ್ನ ಕೈಯಿಂದ ಎಷ್ಟು ಸಾಧ್ಯ ಅಷ್ಟು ಕೆಲಸ ಹಾಗೂ ಅನುಕೂಲಗಳನ್ನು ಮಾಡಿಕೊಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೀನಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಚುನಾವಣೆ ಡಿಸೆಂಬರ್ 14ನೇ ತಾರೀಕಿದೆ. ಆ ಚುನಾವಣೆಯ ಸಂಬಂಧ ಹಲವಾರು ಟೀಕೆ ಟಿಪ್ಪಣಿಗಳು, ಬೇಸ್ಲೆಸ್ ಕಾಮೆಂಟ್ಸ್ಗಳು ನಿರಂತರವಾಗಿ 60 ದಿನಗಳಿಂದ ನನ್ನ ಇನ್ನೊಂದು ತಂಡದ ಸ್ನೇಹಿತರುಗಳು ಮಾಡ್ತಾ ಇದ್ದಾರೆ. ಅವರೆಲ್ಲ ಕಾಮೆಂಟ್ಗಳಿಗೂ ನಾನು ಅವರ ಆಶೀರ್ವಾದ ಅಂತ ನಾನು ತಿಳ್ಕೊಂಡಿದ್ದೀನಿ. ಎಲ್ಲ ಕಾಮೆಂಟ್ಗಳಿಗೂ ನನ್ನ ವಿದ್ಯುತ್ ಗುತ್ತಿಗೆದಾರ ಬಂಧುಗಳು 14ನೇ ತಾರೀಕು ಉತ್ತರವನ್ನು
ಮತ ಹಾಕುವ ಮುಖಾಂತರ ಉತ್ತರವನ್ನು ಕೊಡ್ತಾರಂತೆ ಈ ಸಂದರ್ಭದಲ್ಲಿ ಹೇಳ್ತಾ ಈ ದಿನ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ನೆಲಮಂಗಲ ತಾಲೂಕಿನ ಅಧ್ಯಕ್ಷರು, ಪದಾಧಿಕಾರಿಗಳು, ನನ್ನ ಯುವ ಮಿತ್ರ ಗುತ್ತಿಗೆದಾರರು ಎಲ್ಲರ ಒಂದು ಶ್ರಮ ಇವತ್ತೊಂದು ಅದ್ಭುತವಾದ ಕಾರ್ಯಕ್ರಮವನ್ನು ಅದು ನನ್ನ ಹುಟ್ಟುಹಬ್ಬದ ದಿನವೇ ಮಾಡಿದ್ದಾರೆ. ಅದು ತುಂಬ ಪ್ರೌಡ್ ಫೀಲ್ ಆಗ್ತಾ ಇದೆ. ಎಲ್ಲರಿಗೂ ನಾನು ವೈಯಕ್ತಿಕವಾಗಿ ಹಾಗೆ ನನ್ನ ಕುಟುಂಬದ ಪರವಾಗಿ ಹಾಗೂ ನನ್ನ ಆರ್ಆರ್ ತಂಡದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಸರ್. ಇವತ್ತು ಬಂದಿರೋ ಅಂಥವ್ರಿಗೆಲ್ಲ ಇವತ್ತು ಎಲ್ಲ ಸದಸ್ಯರು ಬಂದಿದ್ದಾರೆ, ಅವ್ರ ಬಗ್ಗೆ ಎಲ್ಲ ಅದೇ ಹೇಳಿದ್ನಲ್ಲ, ಅವರ ಪ್ರೀತಿ ಅಭಿಮಾನ, ಆ ಅಭಿಮಾನಕ್ಕೆ ನಾನು ಮನಸೋತು ಈ ಕಳೆದ 40 ತಿಂಗಳಿಂದ ಇಷ್ಟೆಲ್ಲ ಕೆಲಸ ನನಗೆ ಹೇಳ್ತಾರೆ ಹಲವಾರು ಜನ. ಒಂದು ದಿನಕ್ಕೆ ನಾನು 1200 ಕಿಲೋಮೀಟರ್ ಜರ್ನಿ ಮಾಡಿದ್ರು ನನಗೆ ಆಯಾಸ ಆಗಲ್ಲ. ಕೇಳ್ತಾ ಅಣ್ಣ ನಾವು ಒಂದು 300 ಕಿಲೋಮೀಟರ್ ಹೋದ್ರೆ 2 ದಿನ ರೆಸ್ಟ್ ಬೇಕು ಅಂತ. ಏನಿಗೆ ನನಗೆ ಯಾಕೆ ರೆಸ್ಟ್ ಬೇಡ ಅಂದರೆ ಈ ಗುತ್ತಿಗೆದಾರ ನೀಡುವಂಥ ಪ್ರೀತಿ, ಹಾಗೆ ನಾನು ಬಂದಾಗ ಅವರ ಕೈಯನ್ನು ಸ್ಪರ್ಶ ಮಾಡ್ತೀನಿ. ಆ ಮಾಡಿದಾಗ ಅವರಿಂದ ಇರುವಂಥ ಪಾಸಿಟಿವ್ ಎನರ್ಜಿ, ಅವರ ಒಂದು ಪಾಸಿಟಿವ್ ಎನರ್ಜಿ ನನಗೆ ಸೇರಿ ಅವರೆಲ್ಲರ ಪರವಾಗಿ ನಾನು ಓಡಾಡುವಂಥ ಶಕ್ತಿಯನ್ನು ಕೊಟ್ಟಿರೋಂಥವ್ರು ನನ್ನ ಗುತ್ತಿಗೆದಾರ ಬಂಧುಗಳು. ಸೊ ಇವತ್ತಿನ ಬಂಧಕ್ಕೂ ಅವರ ಶಕ್ತಿ, ಅವರ ಪ್ರೇರಣೆ, ನಾನು ಕೆಲಸವನ್ನು ಮಾಡ್ತಾ ಇದ್ದೀನಿ ಅಷ್ಟೇ. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಮಾತಾಡಿ. ಆತ್ಮೀಯ ಗುತ್ತಿಗೆದಾರರೇ, ಈ ಸಂದರ್ಭದಲ್ಲಿ ನಾನು ಮೊದಲನೇದಾಗಿ ಏನು ಹೇಳಬೇಕು ಅನ್ನೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀ ರಮೇಶ್ ಅಣ್ಣವರು ಇವತ್ತು ಹುಟ್ಟುಹಬ್ಬನ ಆಚರಿಸ್ಕೊಂಡು ವಿಜೃಂಭಣೆಯಿಂದ ಆಚರಿಸಿದ್ದೀವಿ. ಆದರೆ ಇದು ನಮ್ಮ ನೆಲಮಂಗಲದ ಸೌಭಾಗ್ಯ. ಈ ನೆಲಮಂಗಲದ ಭೂಮಿಗೆ ಅವರು ಒಂದು ಪಾದವನ್ನು ಸ್ಪರ್ಶಿಸಿ ನಮಗೆಲ್ಲ ಒಂದು ತುಂಬ ಖುಷಿ ಪಡುವಂಥ ಒಂದು ವಿಚಾರ ಆಗಿದೆ. ಇದನ್ನು ನಾವು ಹೇಳ್ಕೊಳ್ದಾರ್ದಂಥ ಒಂದು ಸಂತೋಷದ ಸುದ್ದಿಯಾಗಿದೆ. ಅದರಿಂದ ನಾವು ಈ ನಮ್ಮ ಆರ್ಆರ್ ತಂಡವನ್ನು, ನಾನು ಆರ್ಆರ್ ತಂಡದ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ. ಅದರಿಂದ ನಮ್ಮ ಏನು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ರು, ಈ ಚುನಾವಣಾ ಪ್ರಚಾರ ಸಭೆ ನಮ್ಮ ಅಧ್ಯಕ್ಷರು ಕೆಲವು ಒಳ್ಳೊಳ್ಳೆ ಅಂಶಗಳನ್ನು ಹೇಳಿದ್ದಾರೆ. ಅದನ್ನೆಲ್ಲ ನಮ್ಮ ಗುತ್ತಿಗೆದಾರರು ತಲೆಗೆ ಹಾಕೊಂಡು ಎಲ್ಲ ನಮ್ಮ ತಾಲೂಕು ಇದೇ ಥರ ನಮ್ಮ ತಾಲೂಕು ಪದಾಧಿಕಾರಿಗಳು ಹಾಗೂ ಜಿಲ್ಲೆ ಪದಾಧಿಕಾರಿಗಳು ಎಲ್ಲರೂ ಸಹ ಇದೇ ಥರ ಮನೆ ಮನೆಗೆ ಹೋಗಿ ಪ್ರಚಾರವನ್ನು ಮಾಡ್ತಾ ನಮ್ಮ ಆರ್ಆರ್ ತಂಡ ರಮೇಶ್ ಅಣ್ಣ ಅವ್ರದ ಕೈ ಬಲಪಡಿಸಿ ಅವರು ಇನ್ನು ಮುಂದಿನ ಒಂದು ಶಕ್ತಿಯುತವಾಗಿ ನಮಗೆಲ್ಲ ದುಡಿಬೇಕು ಅನ್ನೋದು ನಮ್ಮೆಲ್ಲ ಆಶಯ. ಅವರೆಲ್ಲ ಒಂದು ಇದನ್ನ ನಮಗೆ ಆಶೀರ್ವಾದ ಮಾಡಬೇಕು. ನಿಮ್ಮ ಆಶೀರ್ವಾದದೊಂದಿಗೆ ನಾನು ಆರ್ಆರ್ ತಂಡದಲ್ಲಿ ಇದ್ದೀನಿ. ಎಲ್ಲರೂ ಸಹ ನೀವು ನಮಗೆ ಆರ್ಆರ್ ತಂಡ ಶ್ರೀರಕ್ಷೆ ನೀಡಬೇಕು ಅಂತ ಈ ಮೂಲಕ ಕೇಳ್ಕೊಂತೀನಿ. ಧನ್ಯವಾದಗಳು.